ಅಯ್ಯೋ ಮಧು, ನಾನು ಹೇಳ್ಬಾರ್ದಾಗಿತ್ತೇನಪ್ಪ ನಂದಿನಿ ಹತ್ರ. ನನಗೆ ಏನು ಮಾಡ್ತೀಯ, ಮನಸ್ಸೊಂಥರ ಭಾರ ಆದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ನನಗೆ ತಡ್ಕೊಂಬಕ್ಕಾಗಲಿಲ್ಲ. ಅವಳು ಕೇಳ್ತಿದ್ರೆ ಸತ್ಯ ಹೇಳ್ಬಿಡೋಣ ಅಂತ ಅನ್ನಿಸ್ಬಿಡ್ತು ಒಳಗೆ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ ಕಣೆ. ಈಗ ಹೇಳ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ಏನು ಮಾಡೋದು, ಹೇಳ್ಬಿಟ್ಟಿದ್ದೀನಿ, ಬಿಡು ಹೋಗ್ಲಿ. ನನಗೆ ಒಂಥರ ಏನೋ ಪಶ್ಚಾತ್ತಾಪ ಆದಂಗೆ ಆಗೋದು, ಭಾರ ಆದಂಗೆ ಆಗೋದು. ಮೊಯ್ಯಲ್ಲನ ಮನಸ್ಸೆಲ್ಲ ಒಂಥರ ಎದೆಗೆಲ್ಲ ಒಂಥರ ಏನೋ ಕಲ್ಗೊಂಡಿಕ್ತಾರೇನೋ ಅನ್ನಂಗೆ ಆಗೋದು. ಅದೇ ಯೋಚನೆ ಮಾಡಿ ನನಗೆ ಒಂಥರ ತಡ್ಕೊಂಬಕ್ಕಾಗ್ತಿರ್ಲಿಲ್ಲ ಕಣೆ ಮಧು. ಅದಕ್ಕೆ ಎಲ್ಲ ಬಾಯ್ಬಿಟ್ಟಿದ್ದೆ. ನಾನು ಹೇಳಿದೆ ತಾನೇ ಅವತ್ತೇನೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅವರು ಹುಡುಕ್ತಾರೆ, ನಮ್ಮ ದುಡ್ಡಿಗೆ ಏನು ಮೋಸ ಆಗಲ್ಲ. ನಮಗೆ ಸೈಟ್ ಸಿಗದಿದ್ರೆ ಹೊಟ್ಟೆ ಹೊತ್ತು ನಮ್ದು 5 ಲಕ್ಷ ಎಲ್ಗೂ ಹೋಗಲ್ಲ, ಸುಮ್ಮನಿರತ್ತೆ. ನೀನೇನು ಚಿಂತೆ ಮಾಡಬೇಡ ಅಂದ್ರೆ ನೀನು ಅದನ್ನೇ ತಲೆಯಾಗಿ ಇಕ್ಕೊಂಡು ದುಡ್ಡು ಅನ್ಕೊಂಡು ರಾತ್ರಿ ಎಲ್ಲ ಚಿಂತೆ ಮಾಡ್ಕೊಂಡು ಊಟ ಬಿಡ್ಕೊಂಡಿದ್ದೆ ಇನ್ನೇನಾಗುತ್ತೆ? ಹಂಗೆ ಆಗೋದು. ಅದೇ ಚಿಂತೆಗಿದ್ದೆ ಏನಾರ ಕೆಲಸ ಮಾಡಿದ್ರೆ ಅಂತ ಚಿಂತೆ ಬರಲ್ಲ. ನಾನು ಹೇಳ್ತೀನಿ ನಿನಗೆ, ಅಂತ ಚಿಂತೆ ಮಾಡಬೇಡ ಕಣತ್ತೆ. ನಡಿಯ ಹೊಲಕ್ಕೆ ಹೋಗೋಣ, ಸೌದಿ ತರೋಣ, ಯಾಕನ ಸೊಪ್ಪು ಪಪ್ಪ ಕಿತ್ಕ ಬರೋಣ ಅಂದ್ರೆ ಇಲ್ಲ, ಅದನ್ನೇ ಚಿಂತೆ ಮಾಡ್ಕೊಂಡು ಗದ್ದದ ಮೆಕ್ಕ ಇಕ್ಕೆ ನೀನು ಕೂತ್ಕೊಂಡಿರ್ತೀಯ, ಇನ್ನೇನಾಗುತ್ತೆ? ಜಾಸ್ತಿ ಚಿಂತೆ ಮಾಡಿದ್ರೆ ಹಂಗೆ ಅನ್ಸೋದು, ಅದೆಲ್ಲ ಭಾರ ಅನ್ಸುತ್ತೆ. ಈ ಯಾರ್ಗಾನ ಹೇಳ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಅದ್ರಾಗೂ ಸತ್ಯ ಮುಚ್ಚಿಟ್ಟು ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದೀವಿ ಅಂದ್ರೆ ಹಂಗ ಆಗ್ಬಿಡುತ್ತೆ. ನಾನು ಹೇಳ್ತಿದ್ದೆ, ನೀನು ನನ್ನ ಮಾತೇ ಕೇಳಲ್ಲ, ಹೋಗು. ಏನಾಗಿಲ್ಲ ಬಿಡೆ, ಹಂಗೆ ಯಾಕೆ ಆಡ್ತೀಯ ನೀನಂತೂ. ಎಂದಿದ್ರು ಗೊತ್ತಾಗ್ಲೇಬೇಕಾಗಿತ್ತು ತಾನೆ, ಅದು ಇವತ್ತೇ ಗೊತ್ತಾಗೈತೆ ಅಷ್ಟೇನೆ. ಅದಕ್ಕೆ ಯಾಕೆ ಹಂಗೆ ಆಡ್ತಾ ಇದೆಯಾ? ನಾನು ಹೋಗೊಂಚಣ ಅವತ್ತು ಉಳ್ಕೊಂತೀನಿ. ನೀನಂತ ಹಂಗೆ ಊರ್ ಬಾಯ್ ಮಾಡ್ತೀಯಮ್ಮ, ಹಂಗೆ ನಾನೇನೋ ಮಾಡಬಾರ್ದು ಮಾಡ್ದೇನೋ ಅಮ್ಮಂಗೆ. ಅಲ್ಲ ಇವತ್ತೆಲ್ಲ ನಾಳೆ ಸತ್ಯ ಗೊತ್ತಾಗತ್ತಾನೆ, ಅವಾಗಲಾದ್ರೂ ನಾಡ್ಕೊಂಬ ಹಾಕಂಬರು, ಬಿಡು ಹೋಗ್ಲಿ. ಏನು 1-2 ದಿವಸ ಆಡ್ಕೊಂತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. 2 ದಿವಸ ಆಡ್ಕೊಂತಾರೆ, ಆಮೇಲೆ ಸುಮ್ಮನೆ ಆಗ್ತಾರಂತೆ. ಸುಮ್ಮನಾಗ ಮಕಾನ ಇವ್ರದ್ದು. ಅವಜ್ಜಿನ ಬಂದ್ರೆ ಅವಜ್ಜಿ ಗೊತ್ತಿಲ್ಲ ಅನ್ಸುತ್ತೆ. ಅವಜ್ಜಿಯಲ್ಲಿ ಹೋಗಿ ಅವಳೇನೋ ಊರು ಬಾಯ್ ಮಾಡ್ತಾಳೆ ಅವಳು. ಈಗ ಒಳಕ್ ಹೋಗಿ ಮನೆ ಕೆಂತೀನಿ ಅಂತೈತಿ. ಅವಾಗ್ಲೇನೆ ಹೋಗಿ ಮನೆ ಕಡಿದ್ರೆ ಸುಮ್ಮನೆ ಇಲ್ಲಿ ನೀರಕೊಂಡು ಕುಕ್ಕಮ್ಮ ಬದ್ಲು ಅವಳಿಗೆ ಗೊತ್ತಾಗ್ತಿರ್ಲಿಲ್ವಾ? ಮಧು ಯಾಕೆ ಏನಾಯ್ತು? ಯಾಕೆ ಹೆಂಗ್ ಆಡ್ತಾ ಇದ್ಯಾ? ಏನಾಗೈತಿ? ಯಾರಿಗೆ ಏನು ಗೊತ್ತಾಯ್ತು ಈಗ? ಅದೇ ರೀ, ನಾವು ದುಡ್ಡು ಕಳ್ಕೊಂಡಿರೋದು, ಸೈಟ್ ಕೊಡ್ತೀನಿ ಅಂತ ದುಡ್ಡು ತಗೊಂಡು ಎಸ್ಕೇಪ್ ಆಗಿರೋ ವಿಷಯನ ಯಾರಿಗೂ ಹೇಳ್ಬಾರ್ದು. ನಮ್ಮ ಪೊಲೀಸ್ನವರು ಅವ್ನು ಹುಡುಕಿ ನಮ್ಮ ದುಡ್ಡು ಕೊಡ್ಸೋವರೆಗೂ ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ವಿ ತಾನೇ? ಹೌದು ಅಂದ್ಕೊಂಡಿದ್ವಿ. ಈಗ ಯಾರು ಹೇಳಿದ್ರು? ಅಮ್ಮ ಯಾರಿಗಾನ ಹೇಳ್ತೋ ಹೆಂಗೆ? ಹೌದು, ನಿಮ್ಮಮ್ಮ ಎಲ್ಲ ಬಾಯ್ ಬಿಡುತ್ತೋ ಆ ನಂದಿನಿ ತಗೇನೆ. ಬೇರೆ ಯಾರು ತಗೋಲ್ಲ. ಆ ನಂದಿನಿ ತಗೆ ಗೊಳವ ಅಂತ ಹತ್ಕೊಂಡು ಎಲ್ಲ ಹೋಯ್ತು, ನಮ್ಮ ದುಡ್ಡೆಲ್ಲ ಹೋಯ್ತು ಅಂತಾನ ಕಿಸ್ಕೊಂಡು ಹೊತ್ತು ಎಲ್ಲ ಗೊತ್ತಾಗಂಗ್ ಮಾಡ್ತು. ಅಲ್ಲ, ದುಡ್ಡಾದ್ರೂ ಸಿಕ್ಕಿದ್ಮೇಲೆ ಹೇಳಿದ್ರೆ ಬಿಡು, ನಮ್ಮ ದುಡ್ಡು ನಮಗೆ ಬಂದೈತೆ ಅಂತ ನಾವು ಹೇಳ್ಬೋದಾಗಿತ್ತು. ಈಗ ಎಲ್ಲರೂ ಆಡ್ಕೊಂತಾರೆ, ಅಯ್ಯೋ ಕಮ್ಮಿ ರೇಟಿಗೆ ಸೈಟ್ ಸಿಗುತ್ತೆ ಅಂತ 5 ಲಕ್ಷ ಕಳ್ಕೊಂಡೇವಂತೆ ಇವು ಅಂತಾನ ಎಲ್ಲಾರು ಆಡ್ಕೊಂತಾರೆ. ಹಂಗಾಯ್ತು ನಿಮ್ಮ ಅಮ್ಮನಿಂದ ಈಗ. ಹೌದಾ? ಅಯ್ಯೋ ಅಮ್ಮ, ಎಲ್ಗೋಯ್ತು ಇವಾಗ? ಎಲ್ಲೋಯ್ತದು? ಒಳಕ್ ಹೋಗೈತಿ, ಅನಿಕೆಂತೀನಿ ನಾನು ಅಂತಾನ. ಏನೋ ಎದೆಗೆ ಕಲ್ಲು ಓದ್ಕೊಂಡಿದ್ದೀನೇನೋ ಅನ್ನೋಂಗೆ ಭಾರ ಆಗಿತ್ತಂತ ಯಮನಿಗೆ ಮನ್ಸಿಗೆಲ್ಲನ. ಅದಕ್ಕೆ ಎಲ್ಲ ಸತ್ಯ ಹೇಳ್ಬಿಟ್ಟೆ ನನಗೆ ಇವಾಗ ಸಮಾಧಾನ ಆಯ್ತು ಅಂತಾನ ಮನಿಕೆಮಕ್ ಹೋಗೈತಿ ನೋಡು. ಕರೀಲಿ ಅವಮ್ಮ, ಇನ್ನ ಕರೀಲಿ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಅತ್ತೆ ಬರ್ಬೇಕಂತೆ, ನಿಮ್ಮ ಮಗ ಕರಿತಾ ಇದಾರೆ, ಬರ್ರಿ ಎದ್ದು. ಏನೇ ನಿಂದು ಗೋಳು? ಏನು ಮನು, ಏನು ಕರೆದಿದ್ದು? ಸಣ್ಣ ನಿಮ್ದೇಗಿ ಮನಿಕೆ ಮಕ್ಕಳು ಬಿಡಲ್ಲಪ್ಪ. ನಾನು ರಾತ್ರಿಯಿಂದ ಒಂದು 4-5 ದಿವಸದಿಂದ ನಿದ್ದೆ ಇಲ್ಲ ಅಂತ ನಾನು ಮನಿಕೆಮನ ಅಂತಂದ್ರೆ ಬಡ್ಕೊಂತೀರ ಹಂಗೇನೆ ಯಮ್ಮ ಅತ್ತೆ ಅಂತಾನ. ಏನಾಗೈತಿ ನಿಂಗೆ? ಈಗಿನ ಬಂದಿದ್ಯಾ ಶುಭ ಮಸ್ತು ಅಂತಾನ ಕೂಕೊಂಡು ಕಾಪಿ ಗೀಪಿ ಕುಡಿಯೋದ್ ಬಿಟ್ಟು ಯಮ್ಮ ಅಂತ ಅರಿಸ್ಕೊಂತಿಯಲ್ಲ ಮನು, ಏನಾಗೈತೆ ನಿನ್ಗೆ? ಅಲ್ಲ, ನಿನಗೆ ಏನಾಗೈತಿ ನಿನಗೆ? ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ರೆ ಅನಂದಿನಿತಾಗೆ ಗೋಳು ಅಂತ ಅಟ್ಕೊಂಡು ಎಲ್ಲ ಸತ್ಯನ ಬಾಯ್ ಬಿಟ್ಟಂತಲ್ಲ. ಏನು ಬಂದಿರೋದು ನಿನಗೆ ರೋಗ? ಈಗ ಅವಳು ಎಲ್ಲ ಊರು ತುಂಬಾನ ಸಾರ್ಕೊಂಬತ್ತಾಳೆ. ಏನಾಗೈತಮ್ಮ? ನಮ್ಮ ದುಡ್ಡು ಸಿಕ್ಕಿದ ಮೇಲೆ ಬೇಕಂದ್ರೆ ಹೇಳೋಣ ಅಂತ ನಾವು ಹೇಳಿದೀವಿ, ಹಂಗಂದ್ರೆ ನೀನು ಮಾತೇ ಕೇಳಲ್ವಲ್ಲ? ಏನಾಯ್ತು ಈಗ? ಬಿಡು, ಈಗೇನು ಆಗಿದ್ದಾಗೋಯ್ತು, ಅದನ್ನೇ ನೆನೆಸ್ಕೊಂಡು ಕರ್ಕೊಂಡು ಕುಕ್ಕಮಕ್ಕಾಗತ್ತೆ? ಅಲ್ಲ, ಸತ್ಯ ಹೇಳ್ಬಿಟ್ರೆ ಗುಟ್ಟು ಇರಲ್ಲ, ಎಂಥದಿರಲ್ಲ, ಅವಾಗ ನೆಮ್ಮದಿಯಾಗಿರ್ಬೋದು. ಗೊತ್ತಾದ್ರೆ ಆಗ್ಲಿ ಬಿಡು. ಎಷ್ಟು ದಿನ ಅಂತ ಆಡ್ಕೊಂತಾರೆ ಜನಗಳು. ಇವತ್ತು ಆಡ್ಕೊಂತಾರೆ, ನಾಳೆ ಸುಮ್ಮನೆ ಆಗ್ತಾರೆ ಬಾಯಿ ಮುಚ್ಕೊಂಡು. ನೀವು ಯಾಕೆ ಹಂಗೆ ಆಡ್ತಾ ಇದ್ದೀರಾ? ಏನೋ ನಾವೇನು ಮಾಡಬಾರ್ದು ಮಾಡಿದೀವೇನೋ, ಯಾರ್ದೋ ತಲೆ ಹೊಡೆದು ಏನೋ ಮಾಡಿದೀವೇನೋ ಅನ್ನಂಗೆ ಆಡ್ತಾ ಇದ್ದೀರಲ್ಲ. ಗೊತ್ತಾಯ್ತು ಅಂತಾನೆ ನಮ್ಮನೇನು ಇವಾಗೇನು ಜೈಲಿಗೇನು ಹೇಳ್ಕೊಂಡೋಗಿ ಜೈಲಿಗೆ ಹಾಕಲ್ಲ, ಸುಮ್ ಕುಕ್ಕಳ್ರಿ. ನಮ್ಮ ದುಡ್ಡು ನಾವು ಕಳ್ಕೊಂಡಿದ್ವಿ, ನಾವೇನೇನು ಯಾರಿಗೇನು ಮೋಸ ಮಾಡಿಲ್ಲ. ಮೋಸ ಮಾಡಿ ತಪ್ಪಿಸ್ಕೊಂಡು ಹೋಗಿರೋನು ಅವನು. ಪೊಲೀಸ್ನವರು ಹಿಡಿತಾರೆ ಅವನ್ನ. ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಹೌದೌದು, ಈಗ ಹಿಡಿತಾರೆ. ಅಲ್ಲ, ಮುಂಚೆನೇನೆ ನಂದಿನಿ ಹೇಳಿದ್ಲು ತಾನೆ, ಕಮ್ಮಿ ರೇಟಿಗೆ ಸೈಟ್ ಸಿಗ್ತಾವೆ ಅಂದ್ರೆ ಇನ್ನೊಂದ್ಸಲ ಯೋಚನೆ ಮಾಡ್ರಿ, ಅವ್ನು ಯಾರು ಅಂತ ಸರಿಯಾಗಿ ವಿಚಾರಿಸ್ರಿ ಅಂತಾನ ಅವ್ಳು ಬಡ್ಕೊಂಡ್ಲು. ಆದ್ರೆ ಅವಳು ಮಾತು ಕೇಳಲಿಲ್ಲ. ಕಮ್ಮಿ ರೇಟ್ ಮೆರ್ಕೊಂಡು ಹೋಗಿ ಸಾಲಾಗಿಲ್ಲ ಮಾಡಿ ಸೈಟ್ ಅವ್ನು ಯಾವನ್ಗ ಬಾಯಿ ಕಿಕ್ಕಿ ಬಂದು ಹಿಂಗ್ ಬಡ್ಕೊಂತ ಇದ್ರಲ್ಲ. ಇವಾಗ ನಿಮ್ಗೆ ಏನ್ ಹೇಳೋದು? ದೀಟನ ಬುದ್ಧಿ ಇದ್ದಿ ಐತೋ ಇಲ್ವೋ? ಅಜ್ಜಿ, ನಾನು ಈಗಲೇ ತಲೆ ಕೆಟ್ಟೋದಂಗಾಗೈತಿ. ನೀನು ಅತ್ಲಾಗಿದ್ದು ನೀನು ಇನ್ನಷ್ಟು ತಲೆ ಕೆಡಿಸ್ಬೇಡ. ನಮ್ಮ ಸೈಟು ಸಿಗದಿದ್ರೆ ಹೊಟ್ಟೆ ಹೊತ್ತು ನಮ್ಮ ದುಡ್ಡು ಹೋಗೈತಲ್ಲ. ದುಡ್ಡಾದ್ರೂ ಕೊಟ್ಟು ಹೋಗಿ ತೊಲಗಿದ್ರೆ ನಮಗೆ ಟೆನ್ಷನ್ ಇರ್ತಿರಲಿಲ್ಲ. ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಹೋಗು. ನಮ್ಮ ಟೆನ್ಷನ್ ನನಗೆ ಹಿಂಗಾಗುತ್ತೆ ಅಂತನ ಯಾರು ಕಂಡಿದ್ರು? ನನಗೆ ಗೊತ್ತಿತ್ತು ಕಣೋ, ನಾನು ಕಂಡಿದ್ದೆ ಹಿಂಗೆ ಆಗುತ್ತೆ ಅಂತ. ನಾನು ಅವತ್ತೇ ಅಂದ್ಕೊಂಡೆ. ಯಾವಾಗ ನೀವು ಕಮ್ಮಿ ರೇಟು ಹಂಗೆ ಹಿಂಗೆ
ಇನ್ನ ಒಂದು ತಿಂಗಳು ಮಾಡಿಸ್ತಾನಂತೆ ಅಂತ ಹೇಳ್ತಿದ್ದಲ್ಲ, ನನ್ಗೆ ಆಲೆ ಯಾವಾಗ ಅನುಮಾನ ಇತ್ತು ಹಿಂಗಾಗುತ್ತೇನೋ ಅಂತಾನ. ನೋಡು ಹಂಗೆ ಆಯ್ತು. ಅದಕ್ಕೆ ಮತ್ತೀಗ ಹಿಂದೆ ಮುಂದೆ ಯೋಚನೆ ಮಾಡಬೇಕು, ಯಾರನ್ನ ಹೇಳ್ತಾ ಇದಾರೆ ಅಂದ್ರೆ ಕೇಳಬೇಕು, ಯಾರನ್ನ ಗೊತ್ತಿರೋನ್ನ ತಿಳ್ಕೋಬೇಕು. ಅದೆಲ್ಲ ಏನೂ ಇಲ್ಲ, ಹೋಗ್ಬಿಟ್ರು. ಈಗ ಬಡ್ಕೊಂತವೆ ಕಾಗೆ ಬಡ್ಕೊಂಬಂಗೆ ಮನೆಯಾಗಿ. ಅಜ್ಜಿ ಏನಿದು ಹಿಂಗೆ ಹೇಳ್ತಾ ಇದ್ಯಾ? ಅಂದ್ರೆ ನಿನಗೇನು ಮೊದಲೇನು ದಿವ್ಯ ದೃಷ್ಟಿ ಆಯ್ತಾ? ಹಿಂಗೆ ಆಗುತ್ತೆ ಅಂತಾನ ಗೊತ್ತಾಗಕ್ಕೆ ಸುಮ್ಮನೆ ಈ ಮನ್ಸಿಗೆ ಬಂದಂಗೆ ಮಾತಾಡಬೇಡ. ನಮ್ಮ ದುಡ್ಡು ಹೋಯ್ತು ಅಂತಾನ ನಾವು ಬಡ್ಕೊಂತಿದ್ರೆ ನೀನೊಬ್ಳು ಕಾಗೆ ಅಂತೆ ಕಾಗೆ. ನಾವು ಹೆಂಗೋ ಮಾತಾಡ್ಕೊಂತೀವಿ ನಮ್ಮ ಮನೆಗೆ ನಾವು. ನೀನು ಸುಮ್ಮನೆ ಹೋಗಿ ಉಂಬಂಗಿದೆ ಉಣ್ಣೋಗಿ ಹೋಗಿ ಉಂಡು ಮನೆಗೆ ಹೋಗು ಸುಮ್ಮನೆ. ನಿನ್ಗೆ ಯಾಕೆ ಬೇಕು ನಮ್ಮ ಸುದ್ದಿ? ನಾವೇನೇನು ನಿಂತಾಗೇನೋ ದುಡ್ಡು ಇಸ್ಕೊಂಡಿದ್ದೀವಿ, ನೀನೇನಾದ್ರೂ ಕೊಟ್ಟಿದ್ದ ನನಗೆ? ಸೈಟ್ ತಗೊಳ್ರಪ್ಪ, ನೀವು ನನ್ನ ಮೊಮ್ಮಕ್ಕಳನ್ನೇ ತಗೊಳ್ರಿ ಅಂತ ಏನಾದ್ರು ಕೊಟ್ಟಿದ್ದ ಒಂದು ಲಕ್ಷನ? ಕೊಟ್ಟಿದ್ದೆ ಮಾತಾಡು. ದುಡ್ಡು ಬೇರೆ ಕೊಡ್ಬೇಕಾಯ್ತಂತೆ ಇವನಿಗೆ. ಅಲ್ಲ, ನೀವು ಮೋಸ ಹೋಗಿರೋದೇ ಸಾಲದು, ನಾನು ಬೇರೆ ಮೋಸ ಹೋಗ್ಬೇಕಾಯ್ತಾ ನಿಮಗೆ ದುಡ್ಡು ಕೊಟ್ಟು? ನಿಮ್ಮ ಕೈಗೆ ಏನಾದ್ರು ಕೊಟ್ರೆ ಅಷ್ಟೇನೆ ನುಂಗಿ ನೀರು ಕುಡಿತೀರ, ಇಲ್ಲಾಂದ್ರೆ ಯಾರಾದ್ರೂ ಇಂಥ ಮೋಸಗಾರಕ್ಕೆ ತಗೊಂಡೋಗಿ ಸುರಿತೀರ. ಅತ್ತೆ ನಿನ್ಗೆ ಯಾಕೆ ತಲೆ ಕೆಡ್ಸ್ಕೊಂಡು ಈಗ ನಿನ್ ದುಡ್ಡನ್ನು ಕೊಟ್ಟಿಲ್ಲ? ನಿನ್ಗೆ ಯಾರೂ ಮೋಸನೂ ಮಾಡಿಲ್ಲ. ಸುಮ್ಮನೆ ಹೋಗತ್ ಕಲ್ತ್ಕ. ಆಲೆ ನಿನ್ಗೆ ಚುಚ್ಚಿ ಬಿಟ್ಟವಳ ನಂದಿನಿ ಎಂಬಳು. ಮುಚ್ಚೆ ಬಾಯಿ ಸಾಕು. ಅವಳ ಮೇಲೆ ಉದ್ದಕ್ಕೆ ಹೋಗ್ತಾರೆ. ನಿಮಗೆ ಜ್ಞಾನ ಇರಲಿಲ್ಲ, 3 ಜನ ಸೇರ್ಕೊಂಡು ಇಂಥ ಮೋಸ ಹೋಗಿದ್ದೀರಲ್ಲ. ಮೋಸ ಹೋಗ್ತೀವೋ ಬಿಡ್ತೀವೋ? ನೀನು ಯಾರು ಅದನ್ನ ಕೇಳಕ್ಕೆ? ನಿಂತಾಗೆ ನಾವು ದುಡ್ಡು ಇಸ್ಕೊಂಡಿಲ್ಲ, ಅಥವಾ ನಂದಿನಿ ತಗೋ ಸಿದ್ದನ್ ತಗೋ ದುಡ್ಡು ಇಸ್ಕೊಂಡಿಲ್ಲ, ಅಥವಾ ಈ ಮನೆನೇನು ಮಾರಿಲ್ಲ, ಅಥವಾ ಆಡ ಇಕ್ಕಿಲ್ಲ. ನೀವು ತಲೆ ಕೆಡ್ಸ್ಕೊಳ್ಳೋಂಥದ್ದೇನು ಮಾಡಿಲ್ಲ ನಾವು. ಹೋಗು ಸುಮ್ಮನೆ. ಆಯ್ತಮ್ಮ ಹೋಗ್ತೀನಿ. ಏನಾರ ಒಳ್ಳೇದು ಹೇಳಕ್ ಬಂದ್ರೆ ನಿಮ್ಗೆ ಇಡಿಸಲ್ಲ. ಆದ್ರೆ ಯಾರಾದ್ರೂ ಕೆಟ್ಟದ್ದು ಹೇಳ್ರಿ, ನಗ್ನಗ್ತಾನ ಒಂದಿಟ್ಟು ಹೊಗಳಿರಿ ನಿಮ್ಮನ್ನ, ಅವಾಗ ನೀವು ಯಾಕೆ ಹೋಗ್ಬಿಡ್ತೀರ? ಅವ್ರು ನಾನು ನಂಬ್ತೀರ. ಅದಕ್ಕೆ ಮತ್ತೀಗ ನಿಮ್ಮನ್ನ ಸರಿಯಾಗಿ ಬಕ್ರ ಮಾಡ್ಯಾನ ಅವ್ನು ಯಾವನವನು. ಹೋಟ್ಲಾಗೆ ತಿಂಡಿ ಕೊಡಿಸಿ, ಒಬ್ಬಟ್ಟು ಊಟ ಕೊಡಿಸಿ, ಯಾಮಾರಿಸಿ 5 ಲಕ್ಷ ಇಸ್ಕೊಂಡು ನುಣ್ಣಗೆ ತಲೆ ಬೋಳಿಸಿ ಹೋಗ್ಯವನವನು. ನಿಮ್ದು ಭಾಗ್ಯ ಇಷ್ಟೇ ಅಂತಾನ ತಿಳ್ಕೊಂಬಿಡ್ರಿ. ಎಷ್ಟೋ ನಮ್ಮ ಭಾಗ್ಯ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕಂತವೆ. ನಾವೇನೇನು ಮೋಸವಾಗಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಪೊಲೀಸ್ನವರು ಹುಡುಕ್ತಾರೆ. ಅವನಂತೂ ಬಿಡಲ್ಲ, ಜೈಲಿಗೆ ಹಾಕ್ತಾರೆ. ನಮ್ಮ ದುಡ್ಡ ವಾಪಸ್ ಕೊಡಿಸ್ತಾರೆ. ಕೊಡಿಸ್ತಾರೆ. ಒಂದ್ ವೇಳೆ ಅವನ್ನ ಹಿಡಿದ್ರು ಅವನು ಇಟತಿಗೆ ನಿಮ್ ದುಡ್ಡು ತಗೊಂಡು ಅದೇನೇನ್ ಕೆಲಸ ಮಾಡ್ಯವನು, ಅದು ಎಲ್ಲೆಲ್ಲಿ ಖರ್ಚು ಮಾಡ್ಯವನು ಯಾರಿಗ್ ಗೊತ್ತು? ನಿಮ್ ದುಡ್ಡು ವಾಪಸ್ ಬರುತ್ತೆ ಅಂತ ಮಾತ್ರ ಕನ್ಸ್ ಕಾಣ್ಬೇಡ್ರಿ. ಏನೋ ಪೊಲೀಸ್ನವ್ರು ಕಷ್ಟಪಟ್ಟು ಹಿಡಿದ್ರು ಹಿಡಿಬೋದು, ಆದ್ರೆ ನಿಮ್ ದುಡ್ಡು ವಾಪಸ್ ಬರುತ್ತೆ ಅಂತಾನ ಯೋಚನೆನೂ ಮಾಡ್ಬೇಡ್ರಿ. ಯಾಕೆಂದ್ರೆ ಅಂತ ಕಳ್ರೆಲ್ಲನ ತಗೊಂಡೋಗಿರೋ ಕಳ್ತನ ಮಾಡ್ಕೊಂಡು ಮೋಸ ಮಾಡೋಕೆ ತಗೊಂಡೋಗಿರೋ ದುಡ್ಡ ಎಲ್ಲಾದ್ರೂ ತಿಂದು ತೇಗಿ ನಡಿ ಅಂದಿರ್ತಾರೆ ಇಟತಿಗೆ. ಏನಾನ ಮಾಡ್ಕೊಳ್ರಿ, ನಿಮ್ಗೆ ಏನು ಹೇಳಕ್ಕಾಗಲ್ಲ. ಏನಾನ ಹೇಳಿರೆ ನಮ್ಮನ್ನೇ ಬೈತೀರ. ಈ ಅಮ್ಮೊಬ್ಳು ಬಂದ್ಲು, ಗೊತ್ತಾಯ್ತೇನು? ಹೌದಾ, ಮೋಸ ಹೋದ್ರಂತೆ, 5 ಲಕ್ಷ ಕೊಟ್ಟಿದ್ರಂತೆ, ಎಸ್ಕೇಪ್ ಆದ್ನಂತೆ ಅಂತಾನೆ ಅಂದ್ಕೊಂಡು. ಏನೇ ಜಯಮ್ಮ, ಹೌದು ನಾವು ಸೈಟ್ ತಾಮಕ್ಕೆ ಅಂತಾನ 5 ಲಕ್ಷ ಕಟ್ಟಿದ್ವಲ್ಲ, ಅವನು ಮೋಸ ಮಾಡಿ ಓದ್ಕೊಂಡು ಹೋಗ್ಯವನಿ ನಮ್ಮ ದುಡ್ಡೆಲ್ಲ. ನಾವು 5 ಲಕ್ಷ ಕಳ್ಕೊಂಡು ಕುಕ್ಕೊಂಡಿದೀವಿ. ಅದನ್ನೇ ಕೇಳಕ್ ಬಂದೆ ತಾನೆ. 5 ಲಕ್ಷ ಮೋಸ ಮಾಡಿನ ಸೈಟ್ ಕೊಡ್ತೀನಿ ಅಂತ ಹೇಳ್ದವನು. ಅಯ್ಯೋ, ನಾನು ಅದೇ ಸಂಘದ್ದು ದುಡ್ಡು ಕಟ್ಟಬೇಕು ಇವತ್ತು ರಾತ್ರಿಗೆ. 4,000 ನಾವು ಹೊಂದಿಸ್ಕ ಅಂತ ಹೇಳೋಗಣ ಅಂತ ಬಂದೆ. ನೀನ್ ನೋಡಿದ್ರೆ ಸೈಟ್ ಕೊಡ್ತೀನಿ ಅಂತ ಮಾಡ್ದನ್ ಮೋಸ ಹೋದ ಅಂತ ಹೇಳ್ತಾ ಇದೀಯ, ನಿಜಾನ ಹಂಗಾದ್ರೆ? ಅಯ್ಯೋ ಏನತ್ತೆ, ಅಲ್ಲ ಈ ಮೊದಲು ಯಾಕೆ ಬಂದಿದ್ಯಾ ಏನು ಅಂತ ಕೇಳೋದ್ ಬಿಟ್ಟು ಎಲ್ಲ ವಿಷಯನೂ ಹೇಳಿ ಈಗ ನೋಡು ಗೊತ್ತಿಲ್ಲದಿರೋರಿಗೆಲ್ಲ ಗೊತ್ತು ಮಾಡ್ತಾ ಇದ್ದೀನಿ. ಗೊತ್ತಾದ್ರೆ ಗೊತ್ತಾಗುತ್ತೆ ಬಿಡಿ, ಇವತ್ತೆಲ್ಲ ನಾಳೆಗೆ ಗೊತ್ತಾಗ್ಲೇಬೇಕು ತಾನೆ. ನಾನು ಎಲ್ಲೋ ಆಜ್ಞೆ ಕೇಳಕ್ ಬಂದ್ಲೇನೋ, ನಂದಿನಿ ಹೋಗಿ ಹೇಳಿದ್ಲೇನೋ, ಅದಕ್ಕೆ ಕೇಳಕ್ ಬಂದವಳೆ ಜಯಮ್ಮ ಅನ್ಕೊಂಡು ಹೇಳಿದೆ. ಬಿಡು, ಈಗೇನು ಹೇಳಿರೇನಂತ, ಇನ್ನೇನು ಇಷ್ಟರಲ್ಲೇನೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ನಾನು ಇವಳಿಗೂ ಗೊತ್ತಾಗಿರುತ್ತೆ, ಅದಕ್ಕೆ ಬಂದವಳೆ ಅನ್ಕೊಂಡು ಹೇಳ್ದೆ. ನೋಡ್ ಜಯಮ್ಮ, 4,000 ಕಟ್ಟೋದು ನನ್ನ ಜವಾಬ್ದಾರಿ, ನಾನೆಲ್ಲ ಕಟ್ತೀನಿ. ಈಗ ನಾವು ಯಾರ ತಗೋ ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ನೀನು ಹೋಗು ನಿಮ್ಮ ಮನೆಗೆ, ನಾನು ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ಹೆಂಗ್ ಮೋಸ ಹೋದ್ರಿ ಏನು ಎತ್ತ ಒಂದ್ ಸ್ವಲ್ಪ ಹೇಳ್ರಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ಮನೆ ಹೋಗಿ ಮುಚ್ಕೊಂಡು. ಆಯ್ತು ಬಿಡು. ಏನಾನ ಸಾಲ ಪಾಲ ಬೇಕು ಅಂದಾಗ ನನ್ನ ತಕ್ಕ ಬತ್ತೀಯ? ಹಿಂಗೆ ಏನಾನ ಕೇಳಿರಿ ಹಿಂಗೆ ಅಂತೀರ? ಹೋಗ್ತೀನಿ ಬಿಡು, ಇನ್ನೊಂದ್ಸಲ ಬತ್ತೀಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.